ಬೇಸಿಗೆ ಬಂದ್ರು ಯಾರೆಲ್ಲ ಇನ್ನೂ ಹಪ್ಪಳ ಮಾಡಿಲ್ವೋ, ಹಪ್ಪಳ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೋಸ್ಕರ ಈ ವಿಡಿಯೋ ತಂದಿದ್ದೀನಿ. ಈ ವಿಡಿಯೋದಿಂದ ಒಂದೇ ದಿನದಲ್ಲಿ ವರ್ಷಕ್ಕಾಗುವಷ್ಟು ಹಪ್ಪಳನ ನೀವು ಮಾಡ್ಕೋಬೋದು. ಮತ್ತು ಒಂಚೂರು ಹಾಳಾಗಲ್ಲ, ಕೆಡಲ್ಲ, ಆರಾಮಾಗಿ ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ರುಚಿಯಾಗಿರ್ತವೆ. ಉಪ್ಪು ಹುಳಿ ಖಾರ ಎಲ್ಲ ಸೂಪರಾಗಿರೋ ಹಪ್ಪಳನ ಮಾಡ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ಒಳ್ಳೊಳ್ಳೆ ವಿಡಿಯೋ ನಿಮಗೆ ಬಂದು ಸೇರ್ತವೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹೇಗೆ ಮಾಡೋದಂತ ನೋಡೋಣ. ನೋಡಿಲಿ, ನಾನು 10 ಸೇರಿನ ಅಕ್ಕಿ ಹಪ್ಪಳ ಮಾಡ್ತಾಯಿದ್ದೀನಿ. ಈ ಹಪ್ಪಳ ಮಾಡೋಕ್ಕೆ ನಾನು ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ. ಈ ಸೇರಲ್ಲಿ 10 ಸೇರಷ್ಟು ಅಕ್ಕಿನ ಅಳೆದಿಟ್ಕೊತಾ ಇದ್ದೀನಿ. ನಿಮ್ಮ ಮನೆ ಸೇರು ಏನಾದರೂ ಇರಲಿಲ್ಲ ಅಂದರೆ ಒಂದು ಬಾಕ್ಸ್ನಂಥದ್ದು ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲೋ ಯಾವುದ್ರಲ್ಲೋ ಅಳತೆ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಈ ಸೇರಲ್ಲಿ 10 ಸೇರಷ್ಟು ಅಕ್ಕಿನ ಅಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ಕಿವುಚಿ ಒಂದೆರಡು ಸಾರಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ತೊಳೆಯೋದಕ್ಕಿಂತ ಮುಂಚೆ ಅಕ್ಕಿನ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಕಲ್ಲು, ಭತ್ತದ ಕಾಳು ಎಲ್ಲ ಇರ್ತವೆ. ಚೆನ್ನಾಗಿ ಮಾಡಿಕೊಂಡು ಆಮೇಲೆ ತೊಳ್ಕೊಬೇಕು. ಈ ಥರ ಚೆನ್ನಾಗಿ ಕಿವುಚಿ ಒಂದೆರಡು ಸರಿ ತೊಳೆದು ನೀರೆಲ್ಲ ಬಸ್ಕೋಬೇಕು. ನೋಡಿ, ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ. 2 ಸಾರಿ ತೊಳೆದಿದ್ದೀನಿ. ತೊಳೆದು ಇದು ಮುಳುಗೋ ಅಷ್ಟು ನೀರು ಹಾಕಿ ಒಂದಿನ ಪೂರ್ತಿ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ಈ ಥರ ಬಟ್ಟೆ ಕಟ್ಟಿ ಇಟ್ಟಿದ್ದೀನಿ, ಏನು ಬೀಳಬಾರ್ದು ಅಂತ. ಒಂದಿನ ಪೂರ್ತಿ ನೆನೆಸಿದ್ದೀನಿ. ಬೆಳಗ್ಗೆ ತೊಳೆದ್ರೆ ತಿರುಗಿ ಬೆಳಗ್ಗೆ ನೀರನ್ನು ತೆಗಿಬೇಕು. ಈಗ ಒಂದು ದಿನ ಪೂರ್ತಿ ಆಗಿದೆ. ಇವತ್ತು ಬೆಳಗ್ಗೆ ನೆನೆ ಹಾಕಿದರೆ ತಿರುಗಿ ಬೆಳಗ್ಗೆ ತೆಗಿಬೇಕು. ಈಗ ಈ ನೀರೆಲ್ಲ ಚೆನ್ನಾಗಿ ಬಸ್ಕೋಬೇಕು. ಸ್ವಲ್ಪನೂ ನೀರಿಲ್ದಂಗೆ ನೀರೆಲ್ಲ ಬಸಿಬೇಕು. ಒಂದು ಗಂಟು ಕಟ್ಟಿ ಇಟ್ಬಿಡಬೇಕು. ನೀರೆಲ್ಲ ಚೆನ್ನಾಗಿ ಇಳ್ಕೊಂಡ್ಮೇಲೆ ಎಲ್ಲ ಇಳ್ಕೊಂಡಾದ್ಮೇಲೆ ಇವನ್ನ ಒಣಗಕ್ಕೆ ಹಾಕಬೇಕು. ನೆರಳಲ್ಲೇ ಒಣಗಿಸ್ಬೇಕು. ಮನೆ ಒಳಗನೆ ಒಣಗಿಸ್ಕೋಬೇಕು, ಬಿಸಿಲಿಗೆ ಹಾಕಬಾರ್ದು. ನೆರಳಲ್ಲೇ ಒಣಗಿಸಿದ್ರೆ 1-2 ದಿನದಲ್ಲಿ ಚೆನ್ನಾಗಿ ಒಣಕೊಳ್ತವೆ. ನೋಡಿ, ಇಲ್ಲಿ ಈ ಥರ ಮನೆ ಒಳಗೇನೆ ಒಣಗಿಸ್ಕೊಂಡಿದ್ದೀನಿ. 1-2 ದಿನ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಒಣಗ್ತವೆ. ತುಂಬಾ ಒಣಗಿಸ್ಕೋಬಾರ್ದು ಮತ್ತು ಹಸಿನೂ ಇರಬಾರ್ದು. ಈ ಅಕ್ಕಿ ಒಣಗಿದ ಮೇಲೆ ಗಿರಣಿಗೆ ಹಾಕಿಸ್ಬೇಕಾದ್ರೆ ಒಂದು 1/4 kg ಆಗೋಷ್ಟು ಧನಿಯಾನ ಹುರಿದು ಅದೇ ಅಕ್ಕಿಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲೇ ಘಮ ಬರೋ ತನಕ ಹುರಿಬೇಕು ಧನಿಯಾ ಕಾಳನ್ನ. ಈಗ ಹುರಿದಾಗಿದೆ. ಈಗ ಒಂದು 100 ಗ್ರಾಮ್ ಅಷ್ಟು ಜೀರಿಗೆನ ಹುರ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಹುರಿದಿರೋ ಎರಡನ್ನು ಅಕ್ಕಿ ಒಳಗೆ ಮಿಕ್ಸ್ ಮಾಡಿ ಗಿರಣಿಗೆ ಹಾಕ್ಸ್ಕೊಂಬರಕ್ಕೆ ಕಳಿಸ್ಬೇಕು. ತುಂಬ ನೈಸಾಗಿ ನೋಡಿ, ಈ ಚೀಲದಲ್ಲಿ ಹಾಕಿದ್ದೀನಿ. ಹಿಟ್ಟನ್ನು ತುಂಬ ನೈಸಾಗಿ ಹಾಕ್ಸ್ಕೊಂಬಂದಿರಬೇಕು. ನೋಡಿ, ಈಗ ಈ ಥರ ಮಿಕ್ಸ್ ಮಾಡಿ ಗಿರಣಿ ಹಾಕಿಸ್ಕೊಂಬರ್ಬೇಕು. ಈಗ ನೋಡಿ, ಹಿಟ್ಟು ಹಾಕ್ಸ್ಕೊಂಬಂದಿದ್ದೀವಿ. ಈಗ ಹಾಕಿಸ್ಕೊಂಡು ಬಂದಮೇಲೆ ಹಿಟ್ಟನ್ನು ಅಳ್ಕೋತಾ ಇದ್ದೀನಿ. ನಾನಿಲ್ಲಿ 10 ಸೇರು ಅಕ್ಕಿ ಹಿಟ್ಟಿನ ಹಪ್ಪಳ ಮಾಡ್ತಿದ್ದೀನಿ. ಅದಕ್ಕೋಸ್ಕರ 10 ಸೇರು ಅಕ್ಕಿಗೆ ಒಂದು 12 ಸೇರಷ್ಟು ಹಿಟ್ಟು ಬಂದಿರುತ್ತೆ. ಅದಕ್ಕೋಸ್ಕರ ಅಳತೆ ಮಾಡಿಕೊಂಡು 10 ಸೇರು ಹಿಟ್ಟು ಮಾತ್ರ ಹಾಕ್ಕೋತಾ ಇದ್ದೀನಿ. ಈ ಥರ ಅಳ್ಕೋಬೇಕಾದ್ರೆ ತಲೆ ಮೇಲೆ ಸೆರಗು ಹಾಕ್ಕೋಬೇಕು ಅಂತ ಹೇಳ್ತಾಯಿದ್ರು. ಸೆರಗಿರಲಿಲ್ಲ ಅಂದರೆ ವೇಲಾದರೂ ಹಾಕ್ಕೋಬೇಕು. ಹಾಗೆ ಅಳತೆ ಮಾಡಬಾರ್ದು. ಹಿಟ್ಟನ್ನಾಗಲಿ ಯಾವುದನ್ನೇ ಹಿಟ್ಟನ್ನು ಅಳತೆ ಮಾಡಬೇಕಾದ್ರೆ, ಅಕ್ಕಿ ಅಳತೆ ಮಾಡಬೇಕಾದ್ರೆ ತಲೆ ಮೇಲೆ ಸೆರಗು ಹಾಕ್ಕೊಂಡು ಅಳತೆ ಮಾಡಬೇಕು. ನೋಡಿ, ಇಲ್ಲಿ 10 ಸೇರು ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿಕೊಂಡು ಒಂದು ಬಕೆಟ್ಗೆ ಹಾಕೋತಾ ಇದ್ದೀನಿ, ಡ್ರೈ ಇರೋ ಬಕೆಟಿಗೆ. ನೋಡಿ, ಈಗ 10 ಸೇರು ಆಗಿದೆ. ಈಗ ಇದಕ್ಕೆ ಖಾರದ ಪುಡಿ ನಮ್ಮ ಇಡಿಗೆ, ಒಂದು ಸೇರಿಗೆ 1 ಇಡಿ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೋಬೇಕು. ನಾವು ಒಳ ಹಿಡಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಖಾರದ ಪುಡಿ. ಅದು ಮೀಡಿಯಮ್ ಖಾರ ಇದ್ದರೆ ಮಾತ್ರ. ತುಂಬ ಖಾರ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. 1 ಸೇರಿಟ್ಟಿಗೆ 1 ಮುಷ್ಟಿ, ಒಳ ಮುಷ್ಟಿ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅಂದರೆ 10 ಮುಷ್ಟಿ ಆಗೋಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಒಂದು ಬಟ್ಲಾಗೋಷ್ಟು ಜೀರಿಗೆ ಪುಡಿನ
ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 kg ಜೀರಿಗೆಗೆ ಅರ್ಧ ಗಿರಣಿ ಮಾಡಬೇಕಾದ್ರೆ ಹಾಕ್ಕೋಬೇಕು, ಮತ್ತು ಇನ್ನು ಅರ್ಧನ ಈ ಹಿಟ್ಟಿಗೆ ಸೇರಿಸ್ಕೋಬೇಕು. ಇಲ್ಲಿ ನೋಡಿ ಒಂದು ಅರ್ಧ kg ಬೆಳ್ಳುಳ್ಳಿ ಇದ್ದಾವೆ, ಇವು ನಾಟಿ ಬೆಳ್ಳುಳ್ಳಿ, ಚೆನ್ನಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಇಡಿ ಆಗೋಷ್ಟು ನೋಡಿ, ಇಲ್ಲಿ ಒಂದು ಇಡಿಗಿಂತ ಸ್ವಲ್ಪ ಜಾಸ್ತಿನೇ ಶುಂಠಿನ ತೊಗೊಂಡಿದ್ದೀನಿ. 1.5 ಇಡಿ ಆಗುತ್ತೆ ಶುಂಠಿ, ಹಸಿ ಶುಂಠಿನ. ಮತ್ತು ಒಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಬಾರ್ದು, ಸೀದ್ಬಿಡ್ತವೆ. ನೋಡಿ ಇಷ್ಟಿದೆ ಶುಂಠಿ. ಒಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಫುಲ್ ನೋಡ್ರಿ, ಇಲ್ಲಿ ಇಷ್ಟು ಇಡಿ ಆಗೋಷ್ಟು ಒಂದು 1/4 kg ಹುಣಸೆ ಹಣ್ಣಿದೆ, ಇದನ್ನು ಅಷ್ಟೇ ಇವಾಗಲೇ ನೆನೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಮಾತ್ರ ನಮಗೆ ಎಷ್ಟು ಜಾಸ್ತಿ ಸಿಕ್ಕರೂ ಹಾಕ್ಕೋಬೋದು. ಇಲ್ಲಿ ನೋಡ್ರಿ, ನಾನು ಪೂರ್ತಿ ಇಡಿ ಆಗೋಷ್ಟು ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ. ಈಗ ಕರಿಬೇವು ಅಷ್ಟೇ ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು. ನೋಡಿಲಿ, ನನ್ನ ಕೈಯಲ್ಲಿ 2 ಇಡಿ ಆಗೋಷ್ಟು ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಕೊತ್ತಂಬರಿ ಹೆಚ್ಚು ಕಡಿಮೆ ಆದರೆ ಏನೂ ಆಗಲ್ಲ, ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು, ರುಚಿನೂ ಅಷ್ಟೇ ಚೆನ್ನಾಗಿರ್ತವೆ. ಈಗ ತೋರಿಸಿದ್ನಲ್ಲ, ಇವನ್ನೆಲ್ಲವೂ ಮಿಕ್ಸಿ ಮಾಡ್ಕೊಂಬರ್ಬೇಕು. ಇಲ್ಲಿ ಒಂದು ಅರ್ಧ kg ಆಗೋಷ್ಟು ಸಾಬೂದಾನ ನೆನೆ ಇಟ್ಟಿದ್ದೆ, ಸಬ್ಬಕ್ಕಿನ. ಇವಾಗಲೇ ಒಂದು 10 ನಿಮಿಷ ಆಗಿದೆ ನೆನೆಸಕ್ಕೆ ಇಟ್ಟು. ಇವನ್ನೆಲ್ಲ ಇವಾಗ ತೋರಿಸಿರೋ ಎಲ್ಲ ಐಟಮ್ಸ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಸ್ವಲ್ಪನೇ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು. ಈಗ ಇಲ್ಲಿ ನಾನು ಗ್ಯಾಸಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಹಿಟ್ಟು ಬೇಯಲ್ಲ ಅಂತ ಹೊರಗಡೆ ಕಟ್ಟಿಗೆ ಉರಿಲಿ ಬೇಯಿಸ್ತಾ ಇದ್ದೀನಿ. ಮೊದಲು ಈ ಗುಂಡಾಲಿಗೆ ಎಣ್ಣೆ ಸವರಿಟ್ಕೋಬೇಕು. ಎಣ್ಣೆ ಸವರಿಟ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ನೀರು ಎಷ್ಟು ಅಂದರೆ 1 ಸೇರು ಹಿಟ್ಟಿಗೆ ನಾನಿಲ್ಲಿ 1 ಲೀಟ್ರ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ಚಂಬಿದ್ರೆ 1.5 ಚಂಬಷ್ಟು ನೀರು ಹಾಕಿದರೆ 1 ಲೀಟ್ರ್ ನೀರಾಗುತ್ತೆ. ಈಗ ನೋಡ್ರಿ, ಚೆನ್ನಾಗಿ ನೀರು ಕುದಿಬೇಕಾದ್ರೆ ಸ್ವಲ್ಪ ಜೀರಿಗೆ, ಅಜ್ವಾಯಿನನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೋಬೇಕು. ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೋಬೇಕು. ಉಪ್ಪು ಅಷ್ಟೇ ಒಂದು ಮುಷ್ಟಿ, 1 ಸೇರು ಹಿಟ್ಟಿಗೆ 1 ಮುಷ್ಟಿ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಸಾಬೂದನ್ನು ಮಿಕ್ಸ್ ಮಾಡ್ಕೊಂಬಿಡಿದ್ವಲ್ಲ, ಅದನ್ನು ಇವಾಗಲೇ ಸೇರಿಸ್ಕೋಬೇಕು ನೀರು ಕುದಿಬೇಕಾದ್ರೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸಾಬೂದನ್ನೆಲ್ಲ ಕರಗಿ ಪೂರ್ತಿ ನೀರಲ್ಲಿ ಕರಗೋಗಿರಬೇಕು. ಆ ಥರ ಉಪ್ಪು ಮತ್ತು ಸಾಬೂದನ್ನೆಲ್ಲ ಕರಗೋದ್ಮೇಲೆ ಈಗ ಕರಗಿದೆ. ಈಗ ನೋಡಿ, ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಹಿಟ್ಟನ್ನು ಒಂದೇ ಕಡೆ ಸುರಬೇಕು, ಎಲ್ಲ ಕಡೆನೂ ಸುರಬಾರ್ದು, ಒಂದು ಕಡೆ ಸುರು ಬಿಟ್ಬಿಡ್ಬೇಕು. ಈ ಥರ ಏನೂ ಟಚ್ ಮಾಡೋಕ್ಕೆ ಹೋಗಬಾರ್ದು. 1 ಗಂಟೆ ಬೇಯಿಸಬೇಕು. ಉರಿ ಮಾತ್ರ ಯಾವತ್ತೂ ಕಡಿಮೆ ಆಗಬಾರ್ದು, ಉರಿ ಚೆನ್ನಾಗಿ ಉರಿತಾ ಇರಬೇಕು. 1 ಗಂಟೆ ಬೇಯಿಸಬೇಕು. ಕಡಿಮೆ ಅಂದರೂ 1 ಗಂಟೆ ಬೇಯಿಸಬೇಕು. ನೋಡಿಲ್ಲಿ 1 ಗಂಟೆ ಆಗಿದೆ. ಈ ಥರ ಮೇಲೆ ನೀರು ಉಕ್ಕಕ್ಕೆ ಬರ್ತಾ ಇದೆ. ಇಲ್ಲಿ ಮೇಲೆ ಉಕ್ತಾ ಇರೋ ನೀರನ್ನು ಒಂದು ಪಾತ್ರೆ ತಕ್ಕೊಂಡು ಇಟ್ಕೋಬೇಕು. ಈ ನೀರು ಆಮೇಲೆ ಬೇಕಾಗುತ್ತೆ. ಇನ್ನು ನೋಡಿ, 1 ಗಂಟೆ ಆಗಿದೆ. ಇದನ್ನು ಕೆಳಗೆ ಇಳಿವಿದ ಮೇಲೆ ಮಸಾಲೆ ರುಬ್ಕೊಂಬಂದಿದ್ವಲ್ಲ, ಆ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ಹುಣಸೆ ಹುಳಿನೂ ಸೇರಿಸ್ಕೋಬೇಕು. ಈ ಥರ ನೋಡ್ರಿ, ಒಂದು ಬಿದಿರಿನ ಕಟ್ಟಿಗೆ ತಗೊಂಡು ಈ ಥರ ಗಂಡ್ಮಕ್ಳ ಸಹಾಯದಿಂದ ಈ ಥರ ಚೆನ್ನಾಗಿ ಈ ಥರ ಮುದ್ದೆ ಗುರಾಡ್ತೀವಲ್ಲ, ಆ ಥರ ಗುರಾಡ್ಕೋಬೇಕು. ಈ ಥರ ಗುರಾಡೋದ್ರಿಂದ 1 ಗಂಟು ಆಗಲ್ಲ, ಮತ್ತು ಚೆನ್ನಾಗಿ ಹಿಟ್ಟು ಕೂಡ್ಕೊಳ್ಳುತ್ತೆ. ನೋಡಿ, ಈ ಥರ ಬಿದಿರಿನ ಕಟ್ಟಿಗೆಯಲ್ಲಿ ಈ ಥರ ಗುರಾಡ್ಕೋಬೇಕು. ಈಗ ಸ್ವಲ್ಪ ಗಟ್ಟಿ ಅನಿಸುತ್ತಲ್ಲ, ಈ ಟೈಮಲ್ಲಿ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅದು ಗಂಜಿ, ಆ ಗಂಜಿನೂ ಇವಾಗ ಸೇರಿಸ್ಕೋಬೇಕು. ನೋಡಿ, ಇಲ್ಲಿ ಈ ಥರ ಸೇರಿಸ್ಕೊಂಡು ಹಿಟ್ಟನ್ನು ಸಾಫ್ಟಾಗೆ ಮಾಡ್ಕೋಬೇಕು. ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಹಪ್ಪಳ ಅಗಲ ಆಗೋದಿಲ್ಲ, ಇಗಳೋದಿಲ್ಲ, ಸಣ್ಣವಾಗಿಬಿಡ್ತವೆ. ಈ ಥರ ಗಂಡ್ಮಕ್ಳ ಸಹಾಯದಿಂದನೇ ಕೂಡಿಸ್ಕೋಬೇಕು, ಹೆಣ್ಮಕ್ಳ ಕೈಯಲ್ಲಿ ಕೂಡ್ಸೋಕ್ಕಾಗಲ್ಲ. ನೋಡಿಲ್ಲಿ ಕೂಡಿಸಿದ್ರಲ್ಲ, ಈ ಥರ ಎಲ್ಲ ಕಡೆನೂ ಕೂಡಿಸಿದ್ರೆ ಹಿಟ್ಟು ಚೆನ್ನಾಗಿ ಕೂಡ್ಕೊಳ್ಳುತ್ತೆ, ಚೆನ್ನಾಗಿ ಬೆಂದಿರುತ್ತೆ. 1 ಗಂಟೆ ಬೇಯಿಸಿರೋದ್ರಿಂದ ಹಿಟ್ಟು ಚೆನ್ನಾಗೇ ಬೆಂದಿರುತ್ತೆ. ಈ ಥರ ಕೂಡಿಸ್ಕೊಂಡ್ಬಿಟ್ರೆ ಒಂಚೂರು ಹಿಟ್ಟು ಎಲ್ಲಿ ಗಂಟಾಗಿರಲ್ಲ. ನೋಡಿ, ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಒಂದು ಕಲ್ ಮೇಲೆ ಸ್ವಲ್ಪನೇ ಹಿಟ್ಟನ್ನು, ಬೆಂದಿರೋ ಹಪ್ಪಳದ ಹಿಟ್ಟನ್ನು ತಕ್ಕೊಂಡು ಈ ಥರ ನಾದ್ಕೋಬೇಕು. ಜೋಳದ ಹಿಟ್ಟಲ್ಲಿ ನಾದ್ಕೊತೀವಲ್ಲ, ಆ ಥರ. ನಿಮ್ಗೆ ಏನಾದರೂ ಗಂಟುಗಳಿದ್ರೆ ಈ ಥರ ಚಂಬಲ್ಲಿ ಗಂಟನ್ನು ಒಡ್ಕೊಂಡು ಮಾಡಬೇಕು. ನೋಡಿ, ಈ ಥರ. ಈಗ ಒಂದು ತಟ್ಟೆ ಇಟ್ಕೊಂಡು ಈ ಥರ ನಮಗೆ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ
ಕೈಗೆ ನಾವು ಗಂಜಿ ತೆಗೆದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರುತ್ತೆ. ಆ ಗಂಜಿನ ಕೈಗೆ ಹಚ್ಕೊಂಡೇ ನಾದ್ಕೋಬೇಕು, ನೀರನ್ನು ಬಳಸ್ಕೋಬಾರ್ದು. ಈ ಥರ ನೋಡ್ರಿ. ಈಗ ಒಂದು ದಾರದ ಸಹಾಯದಿಂದ ಉಳ್ಳಿ ಮಾಡ್ಕೊತಾ ಇದ್ದೀರಿ. ನಿಮಗೆ ಆ ಥರ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕೈಯಲ್ಲೇ ನಮ್ಗೆ ಎಷ್ಟು ಬೇಕೋ ಹಪ್ಪಳಕ್ಕೆ ಅಷ್ಟು ಉಳ್ಳಿನ ಮಾಡ್ಕೋಬೇಕು. ಹಪ್ಪಳ ಮಾಡೋ ಪ್ರೆಸ್ ತಗೊಂಡು 2 ಕಡೆ ಹಾಳೆಗೂ ಎಣ್ಣೆ ಸವರ್ಕೊಂಡು ಈ ಥರ ನಡುವೆ ಉಳ್ಳಿ ಇಟ್ಕೊಂಡು ಹಾಕ್ಬಿಟ್ರೆ ಆರಾಮಾಗಿ ಚೆನ್ನಾಗಿ ಹಿಗ್ಳುತ್ತೆ. ಹಿಟ್ಟು ಸಾಫ್ಟಾಗೇ ಇರಬೇಕು, ಗಟ್ಟಿ ಇದ್ದರೆ ಹಪ್ಪಳ ಚೆನ್ನಾಗಿ ಅರಳ್ಕೊಳ್ಳಲ್ಲ. ನೋಡಿ ಈ ಥರ ಮಾಡ್ಕೋಬೇಕು. ನೋಡಿ ಈಗ ಒಂದು ಬಿಸಿಲಲ್ಲಿ ಒಂದು ಸೀರೆ ಹಾಕಿದ್ವಿ, ಆ ಸೀರೆ ಮೇಲೆ ಈ ಥರ ಎಲ್ಲ ಹಪ್ಪಳನೂ ಹಾಕ್ಕೋತಾ ಇದ್ದೀವಿ. ನೋಡ್ರಿ ಎಷ್ಟು ತೆಳ್ಳಗೆ ಕಾಣಿಸ್ತಿದ್ದಾವೆ. ಹಿಟ್ಟು ಸಾಫ್ಟಾಗಿದ್ದರೆ ಆರಾಮಾಗಿ ಅಗಲ ಆಗಿಬಿಡ್ತವೆ ಹಪ್ಪಳ. ಈಸಿಯಾಗಿ ಪ್ರೆಸ್ ಮಾಡ್ಕೋಬೋದು, ಸ್ವಲ್ಪನೂ ಕಷ್ಟ ಆಗಲ್ಲ. ಇವನ್ನ ಚೆನ್ನಾಗಿ ಒಂದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ನಮಗೆ ವರ್ಷಕ್ಕಾಗುವಷ್ಟು ಹಪ್ಪಳ ಆರಾಮಾಗಿ ರೆಡಿ ಆಗಿಬಿಡ್ತವೆ. ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ಸ್ ಏನಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ, ಅದನ್ನೇ ನೋಡ್ಕೊಳ್ಳಿ. ನೋಡಿ ಈಗ ನಿಮಗೆ 2 ಪುಟ್ಟೆ, 1 ಪುಟ್ಟೆ ಪೂರ್ತಿ ಒಂದು ಅರ್ಧ ಪುಟ್ಟೆ ಆಗುವಷ್ಟು ಹಪ್ಪಳ ಆಗಿದ್ದಾವೆ. ಈಗ ಕರೆದು ತೋರಿಸ್ತೀನಿ, ಚೆನ್ನಾಗಿ ಒಣಗಿದ್ದಾವೆ. ಈಗ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಹಪ್ಪಳ ಅರಳಬೇಕು ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನೋಡಿ ಹಪ್ಪಳ ಬಿಟ್ಕೋತಾ ಇದ್ದೀನಿ. ನಾವು ಎಷ್ಟೊಂದು ಮಸಾಲೆ ಐಟಮ್ ಹಾಕಿರೋದ್ರಿಂದ ಉಪ್ಪು ಹುಳಿ ಖಾರ ಅಂತೂ ಸಖತ್ತಾಗಿರುತ್ತೆ ಮತ್ತು ತುಂಬ ರುಚಿಯಾಗಿರ್ತವೆ ಹಪ್ಪಳ. ಈ ಥರ 1 ಟೈಮ್ ನಾವು ಮಾಡ್ಕೊಂಬಿಟ್ರೆ ವರ್ಷಕ್ಕಾಗುವಷ್ಟು ಹಪ್ಪಳನ ನಾವು ಮಾಡ್ಕೋಬೋದು. ಒಂದು 10 ಸೇರು ಅಕ್ಕಿಲಿ ಏನಿಲ್ಲ ಅಂದರೂ ಒಂದು 500ರಿಂದ 600 ಹಪ್ಪಳ ಹಾಕ್ತವೆ. ಆರಾಮಾಗಿ ವರ್ಷಗಂಟ್ಲೆ ಇಟ್ಕೊಂಡು ತಿನ್ಬೋದು, ಸ್ವಲ್ಪನೂ ಕೆಡಲ್ಲ. ಚೆನ್ನಾಗಿ ಒಣಗಿಸ್ಕೊಂಡು ಏರ್ ಟೈಟಾಗಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರ್ತವೆ. ರುಚಿ ಅಂತೂ ಸೂಪರಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿ. ನಾನು ಹೇಳಿದ ಅಳತೆಯಲ್ಲಿ ಮಾಡ್ಕೊಂಬಿಟ್ರೆ ಸ್ವಲ್ಪನೂ ಹಪ್ಪಳ ಕೆಡಲ್ಲ, ಆರಾಮಾಗಿ ಮಾಡ್ಕೋಬೋದು. ಉಪ್ಪು ಮತ್ತು ಖಾರದ ಪುಡಿ ಗೊತ್ತಲ್ಲ, ಒಂದು ಮಿಷ್ಟಿ ಆಗೋಷ್ಟೇ ಹಾಕ್ಕೋಬೇಕು 1 ಸೇರು ಹಿಟ್ಟಿಗೆ. ನೀರು 1 ಲೀಟ್ರಷ್ಟು ನೀರು ಹಾಕ್ಕೋಬೇಕು 1 ಸೇರು ಹಿಟ್ಟಿಗೆ. ನೋಡಿ ಈಗ ತೋರಿಸ್ತೀನಿ ಮುರಿದು ಯಾವ ಥರ ಮುರಿತಿದ್ದಾವೆ. ರುಚಿ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಬೇರೆ ಎಲ್ಲ ಹಪ್ಪಳಗಿಂತ ಈ ಹಪ್ಪಳ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.